ಪಬ್ಲಿಕ್ ಟಿವಿ ಒಂದು ಕಡೆ ನಿರಂತರ ಸುದ್ದಿಯನ್ನು ಪ್ರಸಾರ ಮಾಡಿತ್ತು ಬೆಂಗಳೂರಿನಲ್ಲಿ ನೀರಿನ ಅಭಾವದ ಬಗ್ಗೆ ಮತ್ತು ವಾಟರ್ ಟ್ಯಾಂಕರ್ ಮಾಫಿಯಾದ ಬಗ್ಗೆ. ಇದನ್ನ ಗಮನಿಸಿದ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಒಂದು ಸೂಚನೆ ಕೊಡ್ತಾರೆ ಜಲಮಂಡಳಿ ಮತ್ತು ಬಿಬಿಎಂಪಿ ಅವರಿಗೆ ಆದಷ್ಟು ಬೇಗ ಒಂದು ಸಮನ್ವಯ ಸಮಿತಿ ಸಭೆ ನಡೆಸಿ ಅಂತ. ಆ ಸಭೆ ನೆನ್ನೆ ಆಗಿದೆ. ಹಾಗಾದ್ರೆ ಸಭೆಯಲ್ಲಿ ಏನೆಲ್ಲ ಡೀಟೇಲ್ಸ್ ಸಿಕ್ತು, ಏನೆಲ್ಲ ನಿರ್ಣಯ ತಗೊಂಡಿದ್ದಾರೆ ನೋಡ್ತಾ ಹೋಗೋಣ. ಬೆಂಗಳೂರಿನಲ್ಲಿ ನೀರಿನ ಅಭಾವ, ಕಮರ್ಷಿಯಲ್ಗೆ ನೀರು ಸಂಪರ್ಕ ಪಡೆದವರಿಗೆ ಶಾಕ್. 350ಕ್ಕೂ ಹೆಚ್ಚು ಜನರಿಗೆ ಡಿಮ್ಯಾಂಡ್ ನೋಟಿಸ್. ಬೆಂಗಳೂರಿನಲ್ಲಿ ನೀರಿನ ಅಭಾವ ಹೆಚ್ಚಾಗಿದೆ, ಟ್ಯಾಂಕರ್ ಮಾಫಿಯಾ ಜೋರಾಗಿದೆ. ಹೀಗಾಗಿ ನಿನ್ನೆ ಬಿಬಿಎಂಪಿ ಮತ್ತು ಜಲಮಂಡಳಿ ಬಿಡಿಎ ಸಮನ್ವಯ ಸಭೆಯನ್ನ ಮಾಡಿ 110ಕ್ಕೂ ಹೆಚ್ಚು ಕೋಟಿಯನ್ನ ನೀರಿಗಾಗಿ ಖರ್ಚು ಮಾಡಲು ಮುಂದಾಗಿದೆ. ಜೊತೆಗೆ 200 ಟ್ಯಾಂಕರ್ಗಳನ್ನ ಸೀಸ್ ಮಾಡಿರುವುದಾಗಿ ತಿಳಿಸಿದೆ. ಇದರ ಮುಂದುವರೆದ ಭಾಗವಾಗಿ ಜಲಮಂಡಳಿ 300ಕ್ಕೂ ಹೆಚ್ಚು ಜನರಿಗೆ ಡಿಮ್ಯಾಂಡ್ ನೋಟಿಸ್ ಅನ್ನ ಕೊಡಲಿಕ್ಕೆ ಮುಂದಾಗಿದೆ. ಕಾರಣ ಗೃಹ ಬಳಕೆಗೆ ಅಂತ ನೀರಿನ ಸಂಪರ್ಕ ಪಡೆದು ಕಮರ್ಷಿಯಲ್ಗೆ ಬಳಕೆ ಮಾಡ್ತಾ ಇದ್ದಾರಂತೆ. ಕೆಲವೊಂದು ಕಡೆ ನಮಗೆ ಎಲ್ಲಿ ಅನಧಿಕೃತವಾಗಿ ಸಂಪರ್ಕಗಳು ಪಡೆದಿರುವುದು ಕಂಡು ಬಂದಿದೆ. ವಿಶೇಷವಾಗಿ ಕಮರ್ಷಿಯಲ್ ಮತ್ತು ಇಂಡಸ್ಟ್ರಿಯಲ್ ಯೂಸಸ್ನವರಿಗೆ ಒಂದು 200ಕ್ಕಿಂತ ಹೆಚ್ಚು ಜನರಿಗೆ ನಾವು ಡಿಮಾಂಡ್ ನೋಟಿಸನ್ನು ಕೊಟ್ಟಿದ್ದೇವೆ. ಅದೇ ಈ ಥರ ಅನಧಿಕೃತ ಏನು ಸಂಪರ್ಕಗಳಿದೆ ಅದನ್ನು ಕಡಿತ ಮಾಡೋಕ್ಕೆ ಕ್ರಮ ವಹಿಸಿ ಮತ್ತು ಪೆನಾಲ್ಟಿ ಕೂಡ ಇಂಪೋಸ್ ಮಾಡ್ತಾರೆ. ಜಾಸ್ತಿ ರೇಟ್ ಜಾಸ್ತಿ ಮಾಡಿದ್ದಾರೆ ಇಲ್ಲ, ಅವರು ಕೆಲವೊಂದು ಸಂಪರ್ಕಗಳನ್ನು ಡೊಮೆಸ್ಟಿಕ್ ಅಂತ ತೊಗೊಂಡಿರ್ತಾರೆ, ಬಟ್ ಕಮರ್ಷಿಯಲ್ ಬಳಕೆಗೆ ಯೂಸ್ ಮಾಡ್ತಾರೆ. ಅದಕ್ಕೆ ಯಾಕಂದರೆ ನೀರನ್ನು ಸದ್ಬಳಕೆ ಮಾಡಬೇಕು ದೃಷ್ಟಿಯಿಂದ ಕೆಲವೊಂದು ಕ್ರಮಗಳು ಜರುಗಿಸಿ ಅದರಲ್ಲಿ ಇದು ಒಂದು ಕ್ರಮ ಆಗುತ್ತೆ. ನೀರಿನ ಅಭಾವದ ಸಮಸ್ಯೆ ಹೆಚ್ಚಾದ ಹಿನ್ನೆಲೆಯಲ್ಲಿ ಜಲಮಂಡಳಿ ಸರ್ವೆ ಮಾಡಿದೆ. ಆಗ ಕಮರ್ಷಿಯಲ್ಗೆ ನೀರು ಬಳಕೆ ಮಾಡ್ತಾ ಇರೋದು ಪತ್ತೆಯಾಗಿದೆ. ಗೃಹ ಬಳಕೆಗೆ ನೀರು ಸಂಪರ್ಕವನ್ನು ಪಡೆದು ಕಮರ್ಷಿಯಲ್ಗಾಗಿ ಬಳಕೆ ಮಾಡ್ತಾ ಇರುವ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ದಂಡವನ್ನು ಹಾಕಿ ಕಾನೂನು ಕ್ರಮಕ್ಕೆ ಮುಂದಾಗ್ತಾ ಇದೆಯಂತೆ. ಬಿಬಿಎಂಪಿ ಅವರಿಗಾಗಲಿ BWSSB ಅವರಿಗಾಗಲಿ ನೇರವಾಗಿ ಈ ದರವನ್ನು ನಿಯಂತ್ರಣ ಮಾಡೋದಕ್ಕೆ ಕಾರ್ಯವ್ಯಾಪ್ತಿ ಇರುವುದಿಲ್ಲ. ಹಾಗಾಗಿ ಇದರ ಬಗ್ಗೆ ಚರ್ಚೆ ಮಾಡಬೇಕಂತ ಮೊನ್ನೆ ವಿಧಾನಸಭೆಯಲ್ಲಿ ಕೂಡ ಚರ್ಚೆ ಆಯಿತು. ಅದಕ್ಕೆ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳು ಕೂಡ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಇಲಾಖೆಗಳನ್ನು ಕರೆದು ಒಂದು ಸಮನ್ವಯ ಸಮಿತಿಯನ್ನು ರಚಿಸಿ ಈ ಒಂದು ಟ್ಯಾಂಕರ್ಗಳ ಮುಖಾಂತರ ಏನು ದರವನ್ನು ಹೆಚ್ಚು ಮಾಡ್ತಾ ಇದ್ದಾರೆ, ಕೆಲವೊಂದು ಗುಣಮಟ್ಟದ ಇಶ್ಯೂಸ್ ಇದೆ, ಅದನ್ನು ರೆಗ್ಯುಲೇಟ್ ಮಾಡೋಕ್ಕೆ ಯಾವುದಾದ್ರು ಒಂದು ನಿಯಮಾವಳಿಗಳು ಮಾಡಬಹುದೇ ಅನ್ನೋ ಬಗ್ಗೆ ಚರ್ಚೆ ಮಾಡೋಣ ಅಂತ ಮಾನ್ಯ ಉಪಮುಖ್ಯಮಂತ್ರಿಗಳು ಸಭೆಯಲ್ಲಿ ಭರವಸೆ ನೀಡಿದ್ದಾರೆ. ಒಟ್ಟಾರೆ ಬೆಂಗಳೂರಿನಲ್ಲಿ ನೀರಿನ ಸಂಪರ್ಕದಲ್ಲಿ ಅವ್ಯವಹಾರ ಆಗ್ತಾ ಇದ್ದು ಜಲಮಂಡಳಿ ಕ್ರಮಕ್ಕೆ ಮುಂದಾಗಿದ್ದು ಯಾವ ರೀತಿ ಕ್ರಮವನ್ನು ವಹಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.